ಈ ದಿನದ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಸಮನ್ವಯ ಸಭೆ ಏನೊಂದು ಇಡೀ ರಾಜ್ಯದಲ್ಲಿ 6 ವಿಧಾನಸಭಾ ಕ್ಷೇತ್ರಕ್ಕೆ 6 ವಿಧಾನ ಪರಿಷತ್ ಕ್ಷೇತ್ರಕ್ಕೆ ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರಕ್ಕೆ ಏನು ಚುನಾವಣೆ ನಡೀತಿದೆ ಇದರ ಹಿನ್ನೆಲೆಯಲ್ಲಿ ಇವತ್ತೇನು ಜೆಡಿಎಸ್ ಪಕ್ಷದ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ರೈತರ ಬಂಧು ಮಾಜಿ ಮುಖ್ಯಮಂತ್ರಿಗಳು, ಜೆಡಿಎಸ್ ಪಕ್ಷದ ವರಿಷ್ಠರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಕುಮಾರಣ್ಣನವರೇ, ಹಾಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು, ವಿಧಾನಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಅಶೋಕಣ್ಣನವರೇ, ಹಾಗೂ ವೇದಿಕೆ ಮೇಲಿರುವಂತಹ ಸನ್ಮಾನ್ಯ ಮುನಿರತ್ನ ಅವರೇ, ಗೋಪಾಲಣ್ಣನವರೇ, ಸರ್ವಣ್ಣ ಅವರೇ, ನಮ್ಮ ತಿಪ್ಪೇಸ್ವಾಮಿ ಅವರು, ಎಲ್ಲ ಗಣ್ಯಮಾನ್ಯರು, ಸರ್ವಣ್ಣ ಅವರು, ಎಲ್ಲರೂ, ಒಟ್ಟಾರೆ ಜಿಲ್ಲಾಧ್ಯಕ್ಷರಾದಂತಹ ಸನ್ಮಾನ್ಯ ರಮೇಶ್ ಅವರು ಇಲ್ಲಿದ್ದಾರೆ. ಆತ್ಮೀಯರೇ, ತಮಗೆಲ್ಲ ಗೊತ್ತಿದ ಹಾಗೆ ಏನೊಂದು ನಾವು ಕರ್ನಾಟಕ ರಾಜ್ಯದಲ್ಲಿ 3 ಪ್ರಬಲ ಪಕ್ಷಗಳು, ಭಾರತೀಯ ಜನತಾ ಪಾರ್ಟಿ, ಜೆಡಿಎಸ್ ಪಕ್ಷ, ಕಾಂಗ್ರೆಸ್ ಪಕ್ಷ, ತೀವ್ರವಾಗಿ ಒಂದು ಪೈಪೋಟಿಯನ್ನು ಮಾಡಿ ಜನರ ಆಶೀರ್ವಾದ ಪಡೆದು ಜನಪ್ರತಿನಿಧಿಗಳಾಗಿ ಕರ್ನಾಟಕವನ್ನ ಸರ್ವಾಂಗೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಬಂದಿರುವಂತ ಒಂದು ರಾಜಕೀಯ ಪಕ್ಷಗಳು. ಕಾಲಕ್ರಮೇಣ ಬದಲಾದಂತಹ ಒಂದು ವಾತಾವರಣ ಪರಿಸ್ಥಿತಿಯಲ್ಲಿ ಏನ್ ಜೆಡಿಎಸ್ ಪಕ್ಷ ಆಗಲಿ ಅಥವಾ ನಮ್ಮ ಭಾರತೀಯ ಜನತಾ ಪಾರ್ಟಿ ಆಗಲಿ, ಪ್ರಾರಂಭ ಆಗಿದ ಮುಖ್ಯ ಉದ್ದೇಶ ಕಾಂಗ್ರೆಸ್ ಮುಕ್ತ ಮಾಡಬೇಕು, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮತ್ತು ಸಮಾಜಕ್ಕೆ ಪ್ರಸ್ತುತವಲ್ಲ, ಆ ಪಕ್ಷ ಜನ ವಿರೋಧಿ, ಅವರೆಲ್ಲ ನೀತಿಗಳು ಸಮಾಜದ ಪರವಾಗಿಲ್ಲ, ಹಾಗಾಗಿ ಅದು ಅಪ್ರಸ್ತುತವಾಗಿದೆ. ಹಾಗಾಗಿ ಜನಪರವಾಗಿರೋ ಪಕ್ಷವನ್ನ ಸ್ಥಾಪನೆ ಮಾಡುವಂತ ಕೆಲಸಗಳು ನಮ್ಮೆಲ್ಲ ಹಿರಿಯರು ಮಾಡಿದ್ದಾರೆ. ಅದೇ ಮುಂದುವರೆದ ಭಾಗವಾಗಿ ಜೆಡಿಎಸ್ ಪಕ್ಷ ಕರ್ನಾಟಕದಲ್ಲಿ ಒಂದು ಹೆಮ್ಮರವಾಗಿ ಬೆಳೆದು ಎಲ್ಲರ ಜನ ಆಶೀರ್ವಾದ ಪಡೆದಂತ ಒಂದು ರಾಜಕೀಯ ಪಕ್ಷ. ಹಾಗೆ ಭಾರತೀಯ ಜನತಾ ಪಾರ್ಟಿಯನ್ನು ಕಾಲಕ್ರಮೇಣ ಒಂದು ಹೆಮ್ಮರವಾಗಿ ಬೆಳೆದು ಒಂದು ದೊಡ್ಡ ಪಕ್ಷವಾಗಿ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಮತ್ತು ಕರ್ನಾಟಕದಲ್ಲಿ ಬೆಳೆದಿರುವಂತದ್ದಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಮ್ಮ ಉದ್ದೇಶಗಳು ಒಂದು, ಆದ್ರೆ ನಾವು ಪ್ರತ್ಯೇಕವಾಗಿ ನಮ್ಮ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲ ಒಂದ್ ಕಡೆ ಉದ್ದೇಶ ಒಂದಾಗಿರ್ಬೇಕಾದ್ರೆ ನಮ್ಮ 2 ಪಕ್ಷಗಳು ಒಂದಾಗಬೇಕು ಅನ್ನುವಂತ ಉದ್ದೇಶದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ಎಚ್ ಡಿ ದೇವೇಗೌಡರು ಸಾಹೇಬರು ಮತ್ತು ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಮಾತುಕತೆಗಳನ್ನ ಮಾಡಿ ಕರ್ನಾಟಕದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಂದಾಗಿ ಒಗ್ಗಟ್ಟಾಗಿ ಚುನಾವಣೆಯನ್ನ ಸ್ಪರ್ಧೆಯನ್ನ ಮಾಡಬೇಕು ಮತ್ತು ಬಹಳ ಮುಕ್ತವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ದೇಶಕ್ಕಾಗಿ ಮೋದಿ ಬೇಕು, ಅವರಿಗೆ ಸಂಪೂರ್ಣ ಬೆಂಬಲ ಸಹಕಾರವನ್ನು ಕೊಟ್ಟು ಮತ್ತೊಮ್ಮೆ ಅವರು ಪ್ರಧಾನಮಂತ್ರಿಗಳಾಗಿ ನೋಡಬೇಕು, ನನ್ನ ಏಕೈಕ ಉದ್ದೇಶ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಡೀ ದೇಶಕ್ಕೆ ಸಂದೇಶವನ್ನು ಕೊಟ್ಟಂತವರು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್ ಡಿ ದೇವೇಗೌಡರು. ಅವರ ಒಂದು ಸಂದೇಶದ ಪ್ರಕಾರವಾಗಿ ನನಗಿದು ಬೇಕು, ಈ ಸೀಟ್ ಬೇಕು, ಆ ಸೀಟ್ ಬೇಕು ಅಂತ ಯಾವ ವ್ಯತ್ಯಾಸವಿಲ್ಲದೆ ಒಂದೇ ಉದ್ದೇಶ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾವೆಲ್ಲ 2 ಪಕ್ಷಗಳು ಒಂದಾಗಿ ಮೈತ್ರಿ ಆಗಿರುವಂಥದ್ದು ತಮ್ಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಹೆಚ್ಚಿನ ಸಮಯ ತೊಗೊಳ್ಳಲ್ಲ. ಹಾಗಾಗಿ ಸಾಕಷ್ಟು ನೀರು ಹರಿದಿದೆ. ಎಲ್ಲ ಒಗ್ಗಟ್ಟಿನಿಂದ ಇವತ್ತು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯನ್ನ ನಡೆಸುವಂಥದ್ದಾಗಿದೆ. ಇವತ್ತು ನಾವೆಲ್ಲ 2 ಪಕ್ಷಗಳು ಒಂದಾಗ ಮೂಲಕ ಸಮಾಜದಲ್ಲಿ ನಮ್ಮ ಮತದಾರರಿಗೆ, ನಮ್ಮ ಹಿತೈಷಿಗಳಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅವರು ಬಹಳ ದಿನದಿಂದ ನಿರೀಕ್ಷೆ ಮಾಡ್ತಿದ್ರು, ನಾವು 2 ಪಕ್ಷ ಒಂದಾಗಬೇಕು, ಮೈತ್ರಿಗಳಾಗಬೇಕು, ಆ ಮೈತ್ರಿ ಆಗ ಮೂಲಕ ಬಲವಾಗಿ ಕರ್ನಾಟಕವನ್ನ ಸದೃಢವಾದಂತ ಸಮೃದ್ಧಿಯ ಕರ್ನಾಟಕವನ್ನ ಕಟ್ಟಲಿಕ್ಕೆ ಸಾಧ್ಯವಿರೋದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಜನ ಅರ್ಥ ಮಾಡ್ಕೊಂಡಿದ್ರು, ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೊಂಡು ತಮ್ಮೆಲ್ಲರ ಭಾವನೆಯ ಪೂರ್ವಕವಾಗಿ
ಇವತ್ತು ಹೆಜ್ಜೆ ಇಡುವಂಥದ್ದಾಗಿದೆ. ಏನ್ ಈಗ ನಡೆದಂತ ಲೋಕಸಭಾ ಚುನಾವಣೆ, ಈ ಲೋಕಸಭಾ ಚುನಾವಣೆಯಲ್ಲಿ ಏನ್ ಕಾಂಗ್ರೆಸ್ ಕನ್ಸ್ಮನ್ಸ್ನಲ್ಲೂ ಅವ್ರು ಅನ್ಕೊಂಡಿರ್ಲಿಲ್ಲ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಂದಾಗ್ತಾರೆ ಅನ್ನೋಂಥದ್ದು ಅವ್ರ ಕನ್ಸ್ಮನ್ಸ್ನಲ್ಲಿ ಅನ್ಕೊಂಡಿರ್ಲಿಲ್ಲ. ನಮ್ಮ ಕುಮಾರಣ್ಣನವರು ಬಹಳ ದೊಡ್ಡ ಮನ್ಸು ಮಾಡಿ ಒಂದು ಒಳ್ಳೆ ಮನ್ಸಿನಿಂದ ಇವತ್ತು ಜನಪರವಾಗಿ ನಾವೇ ಗುದ್ದಾಡೋದಾಗ್ಬಾರ್ದು, ಜಗಳ ಆಡೋದಾಗ್ಬಾರ್ದು, ವ್ಯತ್ಯಾಸ ಕಾಣುವಂಥದ್ದಾಗ್ಬಾರ್ದು. ನಾವು ನಾಡನ್ನ ಚೆನ್ನಾಗಿ ಕಟ್ಟಬೇಕಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಒಂದಾಗ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ಎಲ್ಲಾ ರೀತಿ ಎಲ್ಲಾರನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ಎಲ್ಲಾರನ್ನು ಪ್ರೀತಿಸುವಂಥದ್ದು. ಅವರೇ ಎಲ್ಲಾರನ್ನು ಆಧಾರವಾಗಿ ಬರಮಾಡ್ಕೊಂಡ್ರು, ಪ್ರೀತಿಸಿದ್ರು, ಕರೆದ್ರು, ಮಾತಾಡಿಸಿ ನಮ್ಮೆಲ್ಲರನ್ನು ಬಹಳ ಪ್ರೀತಿಯಿಂದ ನಡೆಸ್ಕೊಂಡಿದ್ದಾರೆ. ಅವರ ಪ್ರೀತಿಗೆ ನಾವು ಸಂಪೂರ್ಣವಾಗಿ ಸೋತು ಅವರ ಜೊತೆಯಲ್ಲಿ ಇವತ್ತು ನಮ್ಮ ಸಂಪೂರ್ಣ ಬೆಂಬಲವನ್ನ ಇವತ್ತು ನಮ್ಮ ಅಶೋಕಣ್ಣನವರ ಒಂದು ನಾಯಕತ್ವದಲ್ಲಿ, ವಿಜೇಂದ್ರ ಒಂದು ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕುಮಾರಣ್ಣ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಒಂದಾಗಿ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ನೀವೆಲ್ಲ ಕೇಳಿರ್ಬೋದು 100ಕ್ಕೆ 94%, 100ಕ್ಕೆ 94% ಇವತ್ತು ಮೈತ್ರಿಯನ್ನ ಸಂಪೂರ್ಣವಾಗಿ ಒಪ್ಪಿ ಒಂದಾಗಿ 94% ಜನ ಯಾವ ರ್ಯಾಂಕು ಬರೋಷ್ಟು, ರ್ಯಾಂಕಿಗಿಂತ ಫಸ್ಟ್ ರ್ಯಾಂಕ್ ಬರೋಷ್ಟು ಏನು ಒಂದು ಸಂಖ್ಯೆಯಲ್ಲಿ ಜನ ಒಪ್ಪಿರುವಂತದ್ದಿದೆ. ಜನ ಕಾರ್ಯಕರ್ತರು ಇಬ್ರು ಒಪ್ಪಿ ಇವತ್ತು ಒಂದಾಗಿ ಒಂದು ಶಕ್ತಿಯಾಗಿ ಒಂದು ಪಕ್ಷ, ಒಂದು ಮೈತ್ರಿಯ ಒಂದು ಅಗ್ನಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಾವು ಪಾಸ್ ಆಗಿರುವಂತದ್ದಿದೆ. ಈ ಪಾಸ್ ಆಗಿ ಮುಂದೆ ಹೆಜ್ಜೆಡುವಂತ ಆಗ್ತಿದೆ. ಬರುವಂತಹ ಜೂನ್ 4ನೇ ತಾರೀಕು ಫಲಿತಾಂಶನೇ ವ್ಯಕ್ತವಾಗುವಂತದ್ದಾಗುತ್ತೆ. ಹಾಗಾಗಿ ಇಡೀ ಕರ್ನಾಟಕದಲ್ಲಿ, ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಒಂದು ದೊಡ್ಡ ಅಲೆನೇ ಎದ್ದಿರುವಂತದ್ದಿದೆ. ಹಾಗಾಗಿ ಎಲ್ಲ ಕ್ಷೇತ್ರದಲ್ಲೂ ನನ್ಗೆ ಗೊತ್ತಿದ್ದಾಗ ಹೆಚ್ಚು ಕಡಿಮೆ ಎಲ್ಲಾ ಲೋಕಸಭಾ ಕ್ಷೇತ್ರದಲ್ಲೂ ಇವತ್ತು ನಾವು ಚುನಾವಣೆ ಗೆಲ್ಲುವಂತದ್ದಾಗುತ್ತೆ. ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ತಮ್ಗೆ ಗೊತ್ತಿದೆ ಯಾವ ರೀತಿ ಅವರು ನಡೆ ಬಂದ ದಾರಿ, ಅವ್ರು ಯಾವ ರೀತಿ ಕರ್ನಾಟಕದಲ್ಲಿ ಇವತ್ತು ಮತ್ತೊಮ್ಮೆ ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಕೊಟ್ಟಂತ ಈ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತವನ್ನ ಮಾಡ್ತಿದ್ದಾರೆ, ಯಾವ ರೀತಿ ನಡ್ಕೋತಿದ್ದಾರೆ, ಯಾವ ರೀತಿ ಮೈ ಮರೆತು ಅಧಿಕಾರ ದುರ್ಬಳಕೆಯನ್ನು ಮಾಡ್ತಿದ್ದಾರೆ, ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ, ಅಧಿಕಾರ ದುರ್ಬಳಕೆಯನ್ನು ಮಾಡಿ ದೇಶದ ರಾಜಕಾರಣವನ್ನ ಮಾಡ್ತಿದ್ದಾರೆ. ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಏನೂ ಇಲ್ಲ, ಕಾನೂನು ಸುವ್ಯವಸ್ಥೆಯಲ್ಲಿ ಏನೂ ಇಲ್ಲ, ಗುಣಮಟ್ಟದ ಶಿಕ್ಷಣ ಕೊಡೋದ್ರಲ್ಲಿ ಏನೂ ಇಲ್ಲ, ಆಡಳಿತ ಕೊಡೋದ್ರಲ್ಲೂ ವಿಫಲರಾಗಿದ್ದಾರೆ. ಯಾವುದೇ ಕ್ಷೇತ್ರ ತಗೊಳ್ಳಿ, ರೈತರ ಪರವಾಗಿ ರೈತ ವಿರೋಧಿ ಸರ್ಕಾರ, ಬರ ನಿರ್ವಹಣೆಯಲ್ಲಿ ವಿಫಲ, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ರ ದುಡ್ಡಿಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ರೀತಿ ಕೀಳಮಟ್ಟದ ಒಂದು ಆಲೋಚನೆಗಳಿರುವಂತಹ ಒಂದು ಪಕ್ಷವಾಗಿದೆ, ಒಂದು ಸರ್ಕಾರವಾಗಿದೆ. ಇವತ್ತು ನೀವೆಲ್ಲ ನೋಡಿದಾಗೆ ಕುಮಾರಣ್ಣನವರ ಕಾಲದಲ್ಲಾಗ್ಲಿ, ನಮ್ಮ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಾಗ್ಲಿ, ನಮ್ಮ ಅಶೋಕಣ್ಣನವರ ಕಾಲದಲ್ಲಿ ಅವರ ನಾಯಕತ್ವದಲ್ಲಿ ಯಾವ ರೀತಿ ಜನಪರವಾಗಿ ಯಾವ ರೀತಿ ಒಂದು ಒಳ್ಳೆ ಆಡಳಿತವನ್ನ ಕೊಟ್ಟಿರುವುದು ತಾವೆಲ್ಲ ಕಂಡಿದ್ದೀರ. ಅಲ್ಲಿ ನಮ್ಮಲ್ಲಿ ಎಲ್ಲ ಒಂದ್ ಕಡೆ ಸಮಾಧಾನ ಇಲ್ಲ, ಇನ್ನೊಂದು ಗುಣಮಟ್ಟ ಚೆನ್ನಾಗಿರ್ಬೇಕು, ಇನ್ನೂ ಒಳ್ಳೆ ಆಡಳಿತ ಕೊಡಬೇಕು, ಇನ್ನೂ ಒಳ್ಳೆ ಆಡಳಿತ ಕೊಟ್ಟು ನಮಗ್ ಸಿಕ್ಕಂತ ಅವಕಾಶದಲ್ಲಿ ಉತ್ತಮ ಆಡಳಿತ ಕೊಡಬೇಕು ಅಂತ ತಮ್ಮ ಅಪೇಕ್ಷೆ ಇರುತ್ತೆ. ಹಾಗಾಗಿ ಎಲ್ಲ ಒಂದ್ ಕಡೆ ಒಂದು ಸಣ್ಣ ತಪ್ಪು ಮಾಡಿದ್ರು ನೀವು ಕ್ಷಮಿಸಲ್ಲ. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಬರೀ ತಪ್ಪನ್ನೇ ಮಾಡ್ತಾರೆ ಹೊರತು ಒಳ್ಳೆ ಕೆಲಸ ಅವರಿಂದ ಏನನ್ನೂ ಬಯಸ್ಲಿಕ್ಕೆ ಸಾಧ್ಯವೇ ಇರಲ್ಲ. ಹಾಗಾಗಿ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇವತ್ತೇನು ಕಾಂಗ್ರೆಸ್ ಪಕ್ಷ 1 ವರ್ಷ ಈಗೇನು ಆಡಳಿತ ಮಾಡಿರುವಂತ ಈ ಕಾಲದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ವಿಫಲರಾಗಿದ್ದಾರೆ. ಅಲ್ಲಿ ಕೊಲೆ, ಸುಲಿಗೆ, ರೇಪ್, ಮರ್ಡರ್, ಹಿಂದೂ ಕಾರ್ಯಕರ್ತರು ಎಲ್ಲರನ್ನು ಕೊಲೆ ಮಾಡಿದ್ರು ಅವ್ರಿಗೆ ಬಂಡತನ, ಸೂಕ್ಷ್ಮತೆನೇ ಇಲ್ಲ, ಯಾವ ಒಂದು ಸೂಕ್ಷ್ಮತೆನೇ ಇಲ್ಲದೆ ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಬರ್ತಿರ್ತದೆ. ದಿನ ಕೊಲೆ ಸುಲಿಗೆ ಆಗ್ತಿರುತ್ತೆ. ಎಷ್ಟು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಎಲ್ಲೊಂದ್ ಕಡೆ ನಿಯಂತ್ರಣವನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ಅದ್ರ ಬಗ್ಗೆ ಮಾತಾಡಲ್ಲ. ಎಷ್ಟೇ ಕೊಲೆ ಆಗ್ಲಿ ಅವರು ಅದ್ರ ಬಗ್ಗೆ ಮಾತಾಡಲ್ಲ. ಎಲ್ಲೇ ಏನೇ ಡಕಾಯಿತಿ ಆಗ್ಲಿ ಮಾತಾಡಲ್ಲ. ಯಾರೇ ಕೊಲೆ ಆಗ್ಲಿ ಏನು ಈ ವಿಚಾರಗಳೇ ಇಲ್ಲ, ಅದರಲ್ಲಿ ಮಾತು ಬರಲ್ಲ. ಕೇವಲ ಯಾರ ವಿರುದ್ಧವಾಗಿ ಏನ್ ಸಂಚನ್ ಮಾಡಬೇಕು, ಏನ್ ಕುತಂತ್ರ ಮಾಡಬೇಕು, ಏನ್ ದ್ವೇಷದ ರಾಜಕಾರಣವನ್ನ ಮಾಡಬೇಕು ಅಂದ್ರೆ ಅದು ಮುಂಚೂಣಿಯಲ್ಲಿರ್ತಾರೆ. ಹಾಗಾಗಿ ಅವರು ಒಂದು ಹೇಳಿಕೆ, ಇವತ್ತೇನು ಕುಮಾರಣ್ಣ ಮಾತಾಡ್ತಾನೆ, ನನ್ನ ಹೆಚ್ಚಿನ ಸಮಯ ತೊಗೊಳಲ್ಲ. ಈಗ ಪ್ರಾರಂಭದಲ್ಲಿ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಇವತ್ತು ರಾಜ್ಯದಲ್ಲಿ ನಡೆಯುವಂತ 6 ವಿಧಾನ ಪರಿಷತ್ತಿನ ಈ ಚುನಾವಣೆಗೆ ನೀವು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ತೊಡಬೇಕು. ವಿಶೇಷವಾಗಿ ಇವತ್ತೇನು ಕರೆದಿರುವಂತ ಈ ಸಭೆ ನಮ್ಮ ಬೆಂಗಳೂರು ಪದವೀಧರರ ಕ್ಷೇತ್ರದಲ್ಲಿ ನಮ್ಮ ಆದೇವೇಗೌಡರು ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ ಅವರು ಸಿಟ್ಟಿಂಗ್ ಮೆಂಬರ್ ಇದ್ದಾರೆ. 6 ವರ್ಷ ಕಾಲದಲ್ಲಿ ಬಹಳ ಉತ್ತಮವಾಗಿ ಜನಪರವಾಗಿ ಸೇವೆಯನ್ನು ಮಾಡಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿನೇ, ಸರಳತೆಗೆ ಹೆಸರುವಾಸಿಯಾಗಿರೋದೇ ಆದೇವೇಗೌಡರು. ದೇವೇಗೌಡರು ನಿಜಕ್ಕೂ ಎಷ್ಟು ಸರಳತೆ ಅಂದ್ರೆ
ಅವ್ರು ಪ್ರತಿನಿತ್ಯ ಬೆಳಿಗ್ಗೆ ಮನೆ ಬಿಟ್ಟರೆ ರಾತ್ರಿವರೆಗೂ ಜನರ ಮಧ್ಯದಲ್ಲೇ ಇದ್ದು ಎಲ್ಲಾ ಕಡೆ ಓಡಾಡ್ಕೊಂಡು ಎಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವ್ರ ಊಟದ ಕ್ಯಾರಿಯರು ಅವ್ರ ಜೊತೆನೇ ಇರ್ತದೆ. ಎಲ್ಲಿ ಊಟನೂ ಸಹ ಎಲ್ಲೋ ಮಾಡಲ್ಲ. ಆ ರೀತಿ ಅಷ್ಟು ಸರಳತೆ ಇರುವಂತ ವ್ಯಕ್ತಿ ನಮ್ಮ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆಲ್ಲಬೇಕು. ಅವ್ರು ಗೆಲ್ಲಬೇಕು ಅಂದ್ರೆ ನಾವು ಪ್ರತಿಯೊಬ್ಬ ಮತದಾರರನ್ನ ಹೋಗಿ ವೈಯಕ್ತಿಕವಾಗಿ ಮಾತಾಡಿಸಿ ಅವ್ರ ವಿಶ್ವಾಸ ಮತ್ತು ಅವರ ಬೆಂಬಲವನ್ನ ಪಡಿಬೇಕು. ಯಾವ ರೀತಿ ಇಡೀ ದೇಶದಲ್ಲಿ 10 ವರ್ಷ ಕಾಲದಲ್ಲಿ NDA ಸರ್ಕಾರ ಮಾಡಿದಂತ ಸಾಧನೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕುಮಾರಣ್ಣನವರು ಮಾಡಿದಂತ ಕೆಲಸಗಳು, ಯಡಿಯೂರಪ್ಪನವರು ಮಾಡಿದಂತ ಕೆಲಸಗಳು, ಬಸವರಾಜ ಬೊಮ್ಮಾಯಿ ಅವರು ಈ ತರ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಾಡಿದಂತ ಎಲ್ಲ ಒಳ್ಳೆ ಕೆಲಸಗಳನ್ನ ನಾವು ಜನಕ್ಕೆ ತಿಳಿಸ್ಬೇಕು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಉದ್ಯೋಗ ನಿರ್ಮಾಣನೂ ಆಗಲ್ಲ, ಉದ್ಯೋಗದಾತರನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಉದ್ಯೋಗನೂ ಸಿಗಲ್ಲ, ಪ್ರಗತಿ ಇಲ್ಲ, ಆರ್ಥಿಕ ಪ್ರಗತಿ ಇಲ್ಲ, ಸಾಮಾಜಿಕ ಸುಧಾರಣೆ ಇರಲ್ಲ. ಯಾವುದು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಎಳ್ಳಷ್ಟು ಒಳ್ಳೆ ಕೆಲಸವನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಗ್ಯಾರಂಟಿ ಆಧಾರಿತವಾಗಿ ಮತಯಾಚನೆ ಮಾಡ್ತಾರೆ. ಇವತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ಒಳ್ಳೇದು, ಆದ್ರೆ ಈ ಗ್ಯಾರಂಟಿ ಆಧಾರಿತವಾಗಿಯೇ ಮತಯಾಚನೆ ಮಾಡ್ತಾರೆ. ಬೇರೆ ಏನೇ ಕೆಲಸವನ್ನ ಗುಣಮಟ್ಟ ಶಿಕ್ಷಣ ಕೊಟ್ಟಿದ್ದೀವಿ, ಆರೋಗ್ಯ ಸೇವೆಯನ್ನು ಕೊಟ್ಟಿದ್ದೀವಿ, ಉದ್ಯೋಗ ನಿರ್ಮಾಣ ಮಾಡಿದ್ದೀವಿ, ಮೂಲಭೂತ ಸೌಕರ್ಯ ಕೊಟ್ಟಿದ್ದೀವಿ, ಅಭಿವೃದ್ಧಿಯನ್ನ ಮಾಡಿದ್ದೀವಿ, ಇಂಥ ಯಾವುದೇ ರೈತರ ಪರವಾಗಿದ್ದೀವಿ, ರೈತರಿಗೆ ಬೆಂಬಲ ಬೆಲೆ ಕೊಟ್ಟಿದ್ದೀವಿ. ಏನ್ ಕೇಳಿದ್ರು ಕೇಂದ್ರನ ಕೇಳಿಂತಾರೆ. ಉದ್ಯೋಗ ನಿರ್ಮಾಣ ಮಾಡ್ಬೇಕಂದ್ರೆ ಕೇಂದ್ರನ ಕೇಳಿ, ರೈತರಿಗೆ ನೆರವು ಕೊಡ್ಬೇಕಂದ್ರೆ ಕೇಂದ್ರನ ಕೇಳಿಂತಾರೆ. ರಾಜ್ಯ ಸರ್ಕಾರದ ಕರ್ತವ್ಯನ, ರೈತರ ನೆರವಿಗೆ ಬರೋದು ರಾಜ್ಯ ಸರ್ಕಾರದ ಕರ್ತವ್ಯನ, ಉದ್ಯೋಗ ನಿರ್ಮಾಣ ಮಾಡೋದು ರಾಜ್ಯ ಸರ್ಕಾರದ ಕರ್ತವ್ಯನ, ಒಳ್ಳೆ ಆಡಳಿತ ಕೊಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿನ, ಅಭಿವೃದ್ಧಿ ಮಾಡೋದು ಯಾರ ಕೆಲಸ, ಗುಣಮಟ್ಟದ ಆರೋಗ್ಯ ಕೊಡೋದು ಯಾರ ಕೆಲಸ, ಗುಣಮಟ್ಟದ ಶಿಕ್ಷಣ ಕೊಡೋದು ಯಾರ ಕೆಲಸ, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಯಾರ ಕೆಲಸ. ಇದು ಯಾವುದನ್ನು ಮಾಡದೆ ಬಂಡತನ, ಬೆಳಗ್ಗೆ ನೀವೇನ್ ಬೇಕಾದ್ರೆ ಹೇಳಿ, ಬರೀ ಬಂಡತನದ ಸಮಾಜ ಹೊಡೆಯುವಂತ ಕೆಲಸಗಳನ್ನ, ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಕೇವಲ ರಾಜಕೀಯ ಮಾಡೋದ್ರಲ್ಲಿ ಅವರ ಭಾಷಣ, ಅವರ ಹಾವಭಾವಗಳಲ್ಲಿ ಮಾತ್ರ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಅವರ ಅನುಭವ ಏನು, 50 ವರ್ಷದ ಅನುಭವ ಬರೀ ಹಾವಭಾವ, ರಾಜಕೀಯ ಪ್ರೇರಿತವಾದಂತ ಹೇಳಿಕೆ ಕೊಡೋದ್ರಲ್ಲಿ ಮಾತ್ರ ಅವರು ಒಳ್ಳೆ ಅನುಭವನ ಪಡ್ಕೊಂಡಿದ್ದಾರೆ. ಹೊರತು ಈ ರೀತಿ ನಿರ್ದಿಷ್ಟವಾಗಿ ಇಂಥ ಒಳ್ಳೆ ಕೆಲಸ ಮಾಡಿದೀವಿ, ಈ ಕಾರಣದಲ್ಲಿ ಮತ ಕೊಡಿ, ಇಂಥ ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ ಅಂತ ಕೇಳುವಂತ ಭಾಷಣ ಅವರಿಂದ ಯಾವತ್ತೂ ಕೇಳೋಕ್ಕೆ ಸಾಧ್ಯವೇ ಇರಲ್ಲ. ಇಂಥ ದುಷ್ಟ ಸರ್ಕಾರವನ್ನ ನಾವು ನಿಜಕ್ಕೂ ಈ ಬರುವಂತ ಚುನಾವಣೆಯಲ್ಲಿ ಜನಾಭಿಪ್ರಾಯವನ್ನ ಪಡೆದು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ NDA ಅಭ್ಯರ್ಥಿಯಾಗಿರುವಂತ ನಮ್ಮ ರಾಜ್ಯದಲ್ಲಿ 6 ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ಸಿಗೋ ರೀತಿಯಲ್ಲಿ ನೀವೆಲ್ಲರೂ ಶ್ರಮವನ್ನು ವಹಿಸಬೇಕು. ಹಾಗೆ ಯಾರೋ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಅವ್ರು ಮಾಡ್ತಾರೆ, ಹಾಲು ನೀರಿನ ಕತೆ ಆಗ್ಬಾರ್ದು. ಪ್ರತಿಯೊಬ್ಬರು ನಮ್ಮ ಶಕ್ತಿ ಮೀರಿ ಶ್ರಮವನ್ನು ವಹಿಸಿ ಚೌಕಾಸಿ ಯಾಕೆ ಮಾಡಬೇಕು. ಇರೋದೇ ರಾಜಕೀಯದಲ್ಲಿ ನಾವು ಪ್ರತಿನಿತ್ಯ ನಾವು ಗುರುತಿಸ್ಕೊಂಡಿರೋದು ರಾಜಕೀಯ ಕಾರ್ಯಕರ್ತರಾಗಿ, JDS ಕಾರ್ಯಕರ್ತರಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ಮೈಗಳ್ತನ ನಾವು ಮಾಡಲೇಬಾರ್ದು. ರಾಜಕೀಯ ಪಕ್ಷದಲ್ಲಿರೋರು ದುಡಿಬೇಕು, ದುಡಿಸ್ಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತರಬೇಕು, ಎಲ್ಲರ ಜೊತೆ ಬೆರೆತು ಕೆಲಸ ಮಾಡಬೇಕು. ಪ್ರೀತಿಸೋದೇ ಒಂದು ದೊಡ್ಡ ಶಕ್ತಿ. ನಮ್ಮ ಪಕ್ಷಕ್ಕೆ ಶಕ್ತಿ ತುಂಬೋದೇ ನಮ್ಮ ಕರ್ತವ್ಯ. ಅವ್ರು ಗೆದ್ದರೆ ನನಗೇನು, ಇವ್ರು ಗೆದ್ರೆ ನನಗೇನು, ಎಲ್ಲರೂ ಗೆದ್ರೆ ತಾನೇ ಶಕ್ತಿ ಬರೋದು. ನಾವು ಚುನಾವಣೆ ನಿಂತಾಗ ನಾವು ಗೆಲ್ಬಹುದು. ಯಾರು ಅಭ್ಯರ್ಥಿಯಾಗಿ ನಿಶ್ಚಯ ಆದ್ಮೇಲೆ, ಒಂದು ಘೋಷಣೆ ಆದ್ಮೇಲೆ ಅವ್ರ ಪರವಾಗಿ ಎಲ್ಲರೂ ಸಹಕಾರ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ, ಪ್ರಾಮಾಣಿಕತೆ ಮಾತ್ರ ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ, ಹೊರತು ಬೇರೆ ಇನ್ನೇನು ಕಾಪಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿಮ್ಮನ್ನೆಲ್ಲ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೀನಿ. ತುಂಬಾ ಸಮಯ ತಗೊಂಡಿದ್ದೀನಿ. ದಯವಿಟ್ಟು ಬರುವಂತ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಮ್ಮೆಲ್ಲರ ತನು ಮನ ಎಲ್ಲವನ್ನೂ ಕೊಟ್ಟು ತಾವು ನಮ್ಮ ಆದೇವೇಗೌಡರ ಪರವಾಗಿ ತಮ್ಮ ಸಂಪೂರ್ಣ ಸಹಕಾರ ಕೊಡಿ ಅಂತ ಕೇಳ್ಕೊಂಡು ನನ್ನ 2 ಮಾತು ಕೇಳಿದಂತ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ನಿಲ್ತೀನಿ. ಭಾರತ್ ಮಾತಾ ಕಿ, JDS ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರಿಗೆ, ನರೇಂದ್ರ ಮೋದಿ ಅವರಿಗೆ, ಕುಮಾರಣ್ಣನವರಿಗೆ, ಅಶೋಕಣ್ಣನವರಿಗೆ ಮತ್ತು ಆದೇವೇಗೌಡರಿಗೆ, ಜೋರಾಗಿ ಆದೇವೇಗೌಡರು ತಮಗೆಲ್ಲ ಶುಭವಾಗಲಿ. ಅವ್ರದ್ದು ಕ್ರಮ ಸಂಖ್ಯೆ 1, ಕ್ರಮ ಸಂಖ್ಯೆ ಎದುರಲ್ಲಿ 1 ಗುರುತಿಸಬೇಕು. ಕ್ರಮ ಸಂಖ್ಯೆ 1 ಅವರ ಎದುರಲ್ಲಿ, ಅವರ ಹೆಸರಿನ ಎದುರಲ್ಲಿ 1 ಮರಿಬೇಕು. 1 ಗೀಟನ್ನು ಎಳಿಬೇಕು ಅಷ್ಟೇ. 1 ಗೀಟ್ ಎಳಿಬೇಕು, ಏನು ಮಾಡ್ಬೇಕಿಲ್ಲ. ಅಡ್ಡ ಗೀಟಲ್ಲ, ಉದ್ದ ಗೀಟ ಎಳಿಬೇಕಷ್ಟೆ. ಅವ್ರು ಕೂಡ ಪೆನ್ನಲ್ಲೇ ಎಳಿಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.